ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಸಂಪೂರ್ಣ ಪಠ್ಯಕ್ರಮ ಅಂದರೆ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಪರೀಕ್ಷೆಯಲ್ಲಿ ಏನನ್ನ ಕೇಳುತ್ತಾರೆ, ನಾವು ಏನನ್ನ ಓದಬೇಕು, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಜೂನ್ 8 ಅಂದರೆ ಇವತ್ತೇ ಅಪ್ಲಿಕೇಶನ್ ಹಾಕೋಕೆ ಲಿಂಕ್ ಬರುತ್ತೆ. ಇವತ್ತಿನಿಂದಾನೇ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಯಾರ್ಯಾರ್ದೆಲ್ಲ ಸೆಕೆಂಡ್ PUC ಪಾಸ್ ಆಗಿದೆ ಎಲ್ಲರೂ ಈ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಸಿಲೆಬಸ್ ಏನಿರುತ್ತೆ ಪರೀಕ್ಷೆಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಬನ್ನಿ, ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ಗಳಿದ್ದಾವೆ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮಲ್ಲಿ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇದೆ. ಜಸ್ಟ್ 999 ರೂಪಾಯಿಗೆ. ಇದರಲ್ಲಿ ನಿಮಗೆ GK ಆಲ್ ಸಬ್ಜೆಕ್ಟ್ ಕ್ಲಾಸಸ್ಗಳಿರ್ತವೆ, PDF ನೋಟ್ಸು, ಕ್ವಶನ್ ಪೇಪರ್ಸ್ ಪ್ರತಿಯೊಂದು ಇರುತ್ತೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಅದೇ ಥರ ಕ್ವಶನ್ ಪೇಪರ್ಸ್ಗಳು ಇದ್ದಾವೆ ನಮ್ಮಲ್ಲಿ. ಟೋಟಲ್ ಆಗಿ 30 ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಬೇಕಂದರೆ ಇಲ್ಲಿ ಜಸ್ಟ್ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಅದೇ ಥರ ನಿಮಗೆ ಪ್ರಿಂಟೆಡ್ ಬುಕ್ ಬೇಕಂದ್ರೂ ಸಹ ನಮ್ಮಲ್ಲಿ ಇದೆ. ಜಸ್ಟ್ 499 ರೂಪಾಯಿಗೆ, ಮತ್ತು ಅದ್ರ ಜೊತೆಗೆ ಕ್ವಶನ್ ಪೇಪರ್ಸ್ಗಳು ಬರ್ತವೆ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಸರ್ತಿ KE ಬೋರ್ಡು ಎಕ್ಸಾಮ್ ನಡೆಸ್ತಾ ಇದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಅವರು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಮೊದಲನೆಯದಾಗಿ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಂದರೆ ಒಂದು ಪ್ರಶ್ನೆ ಇರುತ್ತೆ, ಅದಕ್ಕೆ 4 ಆಪ್ಷನ್ಗಳು ಇರ್ತವೆ. ಅದರಲ್ಲಿ ಸರಿಯಾದ ಆಪ್ಷನನ್ನು ನಾವು ಚಾಯ್ಸ್ ಮಾಡಬೇಕಾಗಿರುತ್ತೆ. ಒಟ್ಟು 100 ಪ್ರಶ್ನೆಗಳಿರ್ತವೆ. 100 ಪ್ರಶ್ನೆಗಳಿಗೆ 100 ಮಾರ್ಕ್ಸ್, ಅಂದರೆ ಒಂದು ಪ್ರಶ್ನೆಗೆ 1 ಅಂಕ ಬರುತ್ತೆ. ಋಣಾತ್ಮಕ ಅಂಕಗಳು ಅಂದರೆ ನೆಗೆಟಿವ್ ಮಾರ್ಕಿಂಗು ಇರುತ್ತೆ. ನಿಮ್ಮದೇನಾದರೂ 4 ಪ್ರಶ್ನೆಗಳು ರಾಂಗ್ ಆದರೆ 1 ಮಾರ್ಕ್ಸ್ ಹೋಗುತ್ತೆ. ಹೌದಾ? ನೀವು 4 ಕ್ವಶನ್ಸ್ಗಳನ್ನು ರಾಂಗ್ ಮಾಡಿದ್ರಿ ಅಂದರೆ 1 ಮಾರ್ಕ್ಸ್ ಹೋಗುತ್ತೆ. ಅಂದರೆ 0.25 ಅಷ್ಟು ಒಂದು ಪ್ರಶ್ನೆಗೆ ನಿಮ್ಮದು ಏನೋ ನೆಗೆಟಿವ್ ಮಾರ್ಕಿಂಗ್ ಕಟ್ ಆಗುತ್ತೆ. ಒಟ್ಟು 100 ಅಂಕಗಳು. 2 ಗಂಟೆ ಅಲ್ಲ, 1 ಗಂಟೆ 30 ನಿಮಿಷ ಟೈಮ್, ಅಂದರೆ 90 ನಿಮಿಷ ಟೈಮ್ ಇರುತ್ತೆ. ನಿಮ್ಮ ಪರೀಕ್ಷೆಗೆ 90 ನಿಮಿಷ ಟೈಮ್ ಇರುತ್ತೆ. 90 ನಿಮಿಷದಲ್ಲಿ 100 ಪ್ರಶ್ನೆಗಳಿಗೆ ಆನ್ಸರ್ನ ಮಾಡಬೇಕು. ಹೌದಲ್ವಾ? ಈ ಥರ ಇರುತ್ತೆ. ಇವಾಗ ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ನೋಡ್ತಾ ಇದ್ದೀರಾ, ಭಾರತ ಮತ್ತು ನೆರೆಯ ದೇಶಗಳು. ಭಾರತದ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ. ಹಾಗೆ ನೆರೆಯ ದೇಶಗಳ ಬಗ್ಗೆ ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ನಮ್ಮ ಭಾರತದ ಸುತ್ತ ಯಾವ್ಯಾವ ದೇಶಗಳಿದ್ದಾವೆ, ಅವುಗಳ ಗಡಿಗೆ ಏನಂತ ಕರೀತಾರೆ, ಗಡಿಗಳ ಉದ್ದ ಎಷ್ಟು, ನಮ್ಮ ದೇಶದ ಪಕ್ಕದಲ್ಲಿರುವ ದೇಶದ ರಾಜಧಾನಿ ಯಾವುದು, ಈ ಥರ ಎಲ್ಲ ಮಾಹಿತಿಯು ನಮಗೆ ಗೊತ್ತಿರಬೇಕು. ಹಾಗೆ ಕ್ರೀಡೆಯ ಬಗ್ಗೆ, ಇವಾಗ ಪ್ರಸ್ತುತ ಏನಾಯಿತು, ಇವಾಗ ಜಸ್ಟ್ IPL ಮುಗೀತು, ಅದ್ರ ಮೇಲಾದರೂ ಕೇಳ್ತಾರೆ. ಅಥವಾ ಒಂದು ವೇಳೆ ವಿಶ್ವಕಪ್ ಮುಗಿದಿದ್ರೆ ಅದ್ರ ಮೇಲೆ ಕೇಳ್ತಿರ್ತಾರೆ. ಈ ಥರ ಈ ವರ್ಷದಲ್ಲಿ ಏನೇನಾಗಿದೆ ನೋಡಿ, ಅದರದ್ದೆಲ್ಲ ಮಾಹಿತಿಯನ್ನು ನಾವು ನೋಡ್ಕೊಂಡಿರಬೇಕಾಗಿರುತ್ತೆ. ಹಾಗೆ ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರ ಬಗ್ಗೆ, ಬುಕ್ಸು ಮತ್ತು ಅದರ ಆಥರ್ಸ್, ಪ್ರಸಿದ್ಧ ಬುಕ್ಗಳು ಯಾವ್ಯಾವು ಈ ವರ್ಷದಲ್ಲಿ ಬಿಡುಗಡೆಯಾಗಿದ್ದು, ಹಾಗೆ ಅದರ ಲೇಖಕರು ಯಾರು, ಯಾವಾಗ ರಿಲೀಸ್ ಆಯಿತು, ಅದರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೋಬೇಕಾಗಿರುತ್ತೆ. ಹಾಗೆ ಭೂಗೋಳಶಾಸ್ತ್ರ, ಈ ಭೂಗೋಳಶಾಸ್ತ್ರವನ್ನು ನಾವು ಭಾರತದ ಭೂಗೋಳಶಾಸ್ತ್ರವನ್ನು ನೋಡ್ಕೋಬೇಕಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಕರ್ನಾಟಕದ ಭೂಗೋಳಶಾಸ್ತ್ರವನ್ನು ಕೂಡ ನಾವು ನೋಡ್ಕೋಬೇಕು. ಆವಾಗ ನಮಗೆ ಸಿಲೆಬಸ್ ಕವರ್ ಆಗುತ್ತೆ. ಯಾಕಂದರೆ ಇದು ಕರ್ನಾಟಕದ ಪರೀಕ್ಷೆ ಆಗಿರೋದ್ರಿಂದ ಕರ್ನಾಟಕದ್ದು ನೋಡ್ಕೊಳ್ಳೋದು ಫಸ್ಟ್ ಪ್ರಿಫರೆನ್ಸ್. ಹಾಗೆ ದೇಶಗಳು ಮತ್ತು ಕರೆನ್ಸಿಗಳು, ಪ್ರಪಂಚದಲ್ಲಿರುವ ಎಲ್ಲ ದೇಶಗಳು, ಅದರಲ್ಲಿ ಇವಾಗ ಪ್ರಸ್ತುತ ಯಾವ ಟ್ರೆಂಡಿಂಗ್ನಲ್ಲಿದ್ದಾವೆ, ಅಂದರೆ ಯಾವ ಸುದ್ದಿಯಲ್ಲಿದ್ದಾವೆ, ಆ ದೇಶಗಳ ಕರೆನ್ಸಿಯನ್ನು ನೋಡ್ಕೋಬೇಕು. ಆ ದೇಶಗಳ ರಾಜಧಾನಿಯನ್ನು ನಾವು ನೋಡ್ಕೋಬೇಕಾಗಿರುತ್ತೆ. ಹಾಗೆ ವೈಜ್ಞಾನಿಕ ಸಂಶೋಧನೆಗಳು, ವಿಜ್ಞಾನದಲ್ಲಿ ಏನೇನೆಲ್ಲ ಈಗ ಸಂಶೋಧನೆಗಳಾಗಿವೆ, AI ಬಂದಿದೆ, ಅದರದ್ದೆಲ್ಲ ನಾವು ಡೀಟೇಲ್ಸ್ನ ತಿಳ್ಕೊಬೇಕಾಗಿರುತ್ತೆ. ಹಾಗೆ ಭಾರತದ ಸಂವಿಧಾನ, ನೀವು ಯಾವುದೇ ಪರೀಕ್ಷೆಯನ್ನು ಬರೀರಿ, ಭಾರತದ ಸಂವಿಧಾನ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ಇತಿಹಾಸ, ಈ 4 ಸಬ್ಜೆಕ್ಟ್ಗಳು ಫಿಕ್ಸ್. ವಿಜ್ಞಾನ, ಹೌದಲ್ವಾ? ಈ 5 ಸಬ್ಜೆಕ್ಟ್ಗಳು ಫಿಕ್ಸ್ ಇರ್ತವೆ. ಹೀಗಾಗಿ ಇವುಗಳನ್ನೆಲ್ಲವನ್ನು ಓದ್ಕೋಬೇಕಾಗಿರುತ್ತೆ. ಭಾರತದ ಸಂವಿಧಾನದಲ್ಲಿ ಏನೇನೆಲ್ಲ ಓದ್ಕೋಬೇಕು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ಆರ್ಥಿಕತೆ ಅಂದರೆ ಅರ್ಥಶಾಸ್ತ್ರದ ಬಗ್ಗೆ, ಜೀವಶಾಸ್ತ್ರ,
ಹಾಗೆ ರಾಜಕೀಯದ ಬಗ್ಗೆ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನೆಲ್ಲ ರಾಜಕೀಯದಲ್ಲಿ ಬದಲಾವಣೆಗಳಾಗಿವೆ, ದೇಶದ ರಾಜಕೀಯದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗಿವೆ ಅವುಗಳನ್ನೆಲ್ಲವನ್ನು ನಾವು ನೋಡ್ಕೋಬೇಕಾಗಿರುತ್ತೆ. ಪ್ರಸಿದ್ಧ ಸ್ಥಳಗಳು, ಅದು ನಮ್ಮ ಭಾರತ ದೇಶದಲ್ಲೇ ಆಗಲಿ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಆಗಲಿ ಯಾವ್ಯಾವ ಪ್ರಸಿದ್ಧ ಸ್ಥಳಗಳಿದ್ದಾವೆ ಅದರ ಬಗ್ಗೆ ನಮಗೊಂದು ಸ್ವಲ್ಪ ಗೊತ್ತಿರಬೇಕು. ಹಾಗೆ ದೇಶಗಳು ಮತ್ತು ರಾಜಧಾನಿಗಳು, ಹೌದಲ್ವಾ? ನಾನು ಆಗಲೇ ಕರೆನ್ಸಿ ಹೇಳುವಾಗ ಹೇಳಿದೆ, ನಮ್ಮ ಸುತ್ತಮುತ್ತ ಯಾವ್ಯಾವ ದೇಶಗಳಿದ್ದಾವೆ ಮತ್ತು ಸುದ್ದಿಯಲ್ಲಿ ಯಾವ್ಯಾವ ದೇಶಗಳಿದ್ದಾವೆ ಎಲ್ಲ ದೇಶಗಳ ರಾಜಧಾನಿಗಳು ನಮಗೆ ಗೊತ್ತಿರಬೇಕು. ಪ್ರಸಿದ್ಧ ವ್ಯಕ್ತಿಗಳು, ಹಾಗೆ ಕಲೆ ಮತ್ತು ಸಂಸ್ಕೃತಿ, ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಬರುತ್ತೆ, ಆ ಎಲ್ಲವನ್ನು ನೋಡ್ಕೋಬೇಕು. ಸಾಮಾನ್ಯ ನೀತಿ, ಹಾಗೆ ರಾಜ್ಯಗಳು ಮತ್ತು ರಾಜಧಾನಿಗಳು. ನಮ್ಮ ಭಾರತ ದೇಶದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿದ್ದಾವೆ, ಎಷ್ಟು ರಾಜಧಾನಿಗಳು ಯಾವ್ಯಾವು, ಮತ್ತು ಮುಖ್ಯಮಂತ್ರಿಗಳು ಯಾವ್ಯಾವು, ಗವರ್ನರ್ಗಳು ಯಾರ್ಯಾರು, ಪ್ರತಿಯೊಂದನ್ನು ನೋಡ್ಕೋಬೇಕು. ಮಂತ್ರಿಮಂಡಲವನ್ನು ನೋಡ್ಕೋಬೇಕು, ಭಾರತದ್ದು ಮತ್ತು ಕರ್ನಾಟಕ ರಾಜ್ಯದ್ದು. ಇವನ್ನೆಲ್ಲವನ್ನು ನಮ್ಮ ಕ್ಲಾಸ್ನಲ್ಲಿ ಆಲ್ರೆಡಿ ಇನ್ಕ್ಲೂಡೆಡ್ ಮಾಡಿದ್ದೀವಿ. ಹಾಗೆ ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರೆನ್ಸ್ ಬಗ್ಗೆ ನೋಡ್ಕೋಬೇಕು. ಈ ಎಲ್ಲ ವಿಷಯಗಳಲ್ಲಿ ಕರೆಂಟ್ ಅಫೇರೆನ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ್ದು ನೋಡ್ಕೋಬೇಕು ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕರೆಂಟ್ ಅಫೇರೆನ್ಸ್ ನೋಡ್ಕೋಬೇಕಾಗಿರುತ್ತೆ, ಹೌದಲ್ವಾ? ಅದರ ಜೊತೆಗೆ ಇತಿಹಾಸ, ಭಾರತದ ಇತಿಹಾಸವನ್ನು ನೋಡ್ಕೋಬೇಕು, ಹಾಗೆ ಕರ್ನಾಟಕದ ಇತಿಹಾಸವನ್ನು ನೋಡ್ಕೋಬೇಕಾಗಿರುತ್ತೆ. ಇವೆಲ್ಲವೂ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪ್ರಮುಖ ವಿಷಯಗಳಾಗಿರ್ತವೆ. ಇಷ್ಟು ಟಾಪಿಕ್ಗಳನ್ನು ಓದ್ಕೊಂಡ್ರೆ ಸಾಕು. ಯಾವ್ಯಾವು? ಭಾರತದ ಇತಿಹಾಸ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಇತಿಹಾಸ, ಕರ್ನಾಟಕದ ಭೂಗೋಳಶಾಸ್ತ್ರ, ಭಾರತದ ಸಂವಿಧಾನ, ಅರ್ಥಶಾಸ್ತ್ರ, ವಿಜ್ಞಾನ, ಹಾಗೆ ಯಾವುದು ಕರೆಂಟ್ ಅಫೇರೆನ್ಸ್ನ ನೋಡ್ಕೋಬೇಕು. ಅದ್ರ ಜೊತೆಗೆ ಕ್ರೀಡೆಯ ಬಗ್ಗೆ ಸ್ಟ್ಯಾಟಿಕ್ ಜಿ ಕೆ ಸಬ್ಜೆಕ್ಟ್ಗಳನ್ನು ನೋಡ್ಕೋಬೇಕು. ಸ್ಟ್ಯಾಟಿಕ್ ಜಿ ಕೆ ನೋಡುವಾಗ ನಾವು ಭಾರತದ್ದು ನೋಡ್ಕೋಬೇಕು, ಕರ್ನಾಟಕದ ನೋಡ್ಕೋಬೇಕು, ಹಾಗೆ ವರ್ಲ್ಡ್ ಎಲ್ಲವನ್ನ ನಾವು ನೋಡ್ಕೋಬೇಕಾಗಿರುತ್ತೆ. ಇವೆಲ್ಲವೂ ಸಿಲೆಬಸ್ ಆಗಿರುತ್ತೆ. ಇದ್ರ ಜೊತೆಗೆ ಏನು ಬರುತ್ತೆ, ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಸಹ ಕೇಳ್ತಾರೆ ಅವರು, ಹೌದಾ? ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಒಂದು ಸ್ವಲ್ಪ ನೋಡ್ಕೋಬೇಕಾಗಿರುತ್ತೆ. ಮೆಂಟಲ್ ಎಬಿಲಿಟಿಗಿಂತ ಜಾಸ್ತಿ ನಾವೇನು ಮಾಡಬೇಕು ಅಂದರೆ ಈ ಎಲ್ಲ ಟಾಪಿಕ್ಗಳ ಮೇಲೆ ಒಂದಿಷ್ಟು ಒತ್ತನ್ನು ಕೊಡಬೇಕು. ಇವು ಇಂಪಾರ್ಟೆಂಟ್ ಟಾಪಿಕ್ಸ್ಗಳಾಗಿರ್ತವೆ.